ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಚೆಕಪ್ಗೆ ಅಂತ ಹೇಳಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊತ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ. ಈ ಸಲ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಚೆಕಪ್ಗೆ. 9 ಮಂತ್ ಚೆಕಪ್ ಇತ್ತು. ಹಾಗಾಗಿ ಡೇಟ್ ಕೂಡ ತುಂಬ ಹತ್ರದಲ್ಲೇ ಇತ್ತು. ಹಾಗಾಗಿ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ. ಸೊ 9 ಮಂತ್ ಇದ್ದಿದ್ದರಿಂದ ಯಾವಾಗ ಡೇಟ್ ಅಂತ ಡೆಲಿವರಿ ಡೇಟ್ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಹಾಗೆ ಒ ಪಿ ಡಿಲಿ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಜನ ಪೇಷಂಟ್ಸ್ ಇದ್ದರು. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಇವತ್ತಂತೂ ತುಂಬ ಜನ ಪೇಷಂಟ್ಸ್ ಇದ್ದಿದ್ದರಿಂದ ನಾವು ಬೆಳಗ್ಗೆ ಹೋದರೂ ಮಧ್ಯಾಹ್ನ ಅದು ನಮ್ಮದು ಚೆಕಪ್ಗೆ ಕರೀಲೇ ಇಲ್ಲ. ಹಾಗಾಗಿ ತುಂಬ ಲೇಟ್ ಆಯಿತು. ಅದಾದಮೇಲೆ ಡಾಕ್ಟ್ರನ್ನ ಮೀಟ್ ಮಾಡಿ ಕೇಳಿದ್ವಿ. ಹಾಗಾಗಿ ಅವರು ನಾಳೆನೇ ಬಂದು ಅಡ್ಮಿಟ್ಟಾಗಿ ನಾಡಿದ್ದು ಡೆಲಿವರಿ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಅವ್ರನ್ನೂ ಕೂಡ ಕೇಳಿಕೊಂಡು ನಾಳೆ ಸಂಜೆ ಈವ್ನಿಂಗ್ ಬಂದು ಅಡ್ಮಿಟ್ಟಾಗಿ ಅಂದರು. ಹಾಗಾಗಿ ಸೊ ನಾಳೆ ಬರೋಣ ಅಂತ ಹೇಳಿ ಹೊರಟ್ವಿ ಮನೆಗೆ. ಹಾಗೆ ನಾಳೆ ರೆಡಿಯಾಗಿ ಕಾರಲ್ಲಿ ಹೊರಟಿದ್ದೀವಿ ಲಗೇಜ್ ಎಲ್ಲ ತೊಗೊಂಡು. ಸೊ ಇದು ನೆಕ್ಸ್ಟ್ ಡೇಗೆ ಅಂದರೆ ಸ್ಯಾಟರ್ಡೇ ವ್ಲಾಗ್ ಇದು. ಹಾಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಅಮ್ಮ, ನಾನು, ನನ್ನ ಹಸ್ಬೆಂಡ್ 3 ಜನ. ಅಮ್ಮ ಜಸ್ಟ್ ಹಾಸ್ಪಿಟ್ಲಲ್ವರೆಗೂ ಬಂದರು. ಅದಾದಮೇಲೆ ಅವತ್ತು ಮನೆಗೆ ಬಂದರು. ಯಾಕೆಂದರೆ ಅವತ್ತೇನು ಪ್ರೊಸೀಜರ್ ಇರೋಲ್ಲ, ಜಸ್ಟ್ ಅಡ್ಮಿಟ್ ಆಗೋದಷ್ಟೇ ಇದ್ದಿದ್ದು. ಹಾಗಾಗಿ ಅವರು ವಾಪಸ್ ಬಂದರು. ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಹಾಸ್ಪಿಟ್ಲಲ್ಲಿ ಉಳ್ಕೊಂಡ್ವಿ ಅವತ್ತು. ಸೊ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿ ನಮ್ಮಮ್ಮ ಮತ್ತೆ ಮನೆಗೆ ಹೊರಟರು ಅವತ್ತು. ಹಾಗಾಗಿ ಅವರು ಇರಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಡೆಲಿವರಿ ದಿನ. ಸಂಡೇ ಫ್ರೆಶ್ ಅಪ್ ಆದ ಬೆಳಗ್ಗೆನೇ. ಸೊ ಬೆಳಗ್ಗೆನೇ ನಂದು ಡೆಲಿವರಿ ಟೈಮ್ ಇದ್ದಿದ್ದು. ಹಾಗಾಗಿ ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಹಾಗೆ ನರ್ಸ್ ಕೂಡ ಬಂದು ಜುವೆಲ್ಸ್ ಎಲ್ಲ ಏನೇನು ಥಿಂಗ್ಸ್ ಇದೆ ಎಲ್ಲ ತೆಗೆದಿಟ್ಟು ಬನ್ನಿ ಅಂತ ಹೇಳಿದರು. ಹಾಗೆ ನನಗೆ ಬೆಳಗ್ಗೆ ನೀರೆಲ್ಲ ಕುಡಿಬೇಡಿ ಅಂತ ಹೇಳಿ ಕಳಿಸಿದ್ರಂತೆ ನನ್ನ ಹಸ್ಬೆಂಡ್ಗೆ. ಸೊ ನನಗೇನು ಹೇಳಿರಲಿಲ್ವಲ್ಲ, ಬಾಯಾರಿಕೆ ಆಯಿತು ಅಂತೇಳಿ ಒಂದು ಗುಕ್ಕು ಕುಡಿದ್ಬಿಟ್ಟೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೆಲಿವರಿ ಟೈಮ್ ಆವತ್ತಿನ ದಿವಸ ನೀರು ಏನೂ ಕೊಡಲ್ಲ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ. ನಾನು ಕುಡಿದ್ಬಿಟ್ಟೆ ಮರೆತು. ಹಾಗೆ ಜುವೆಲ್ಸ್ ಎಲ್ಲ ತೆಗೆದಿಕ್ತಾ ಇದ್ದೆ. ಡೆಲಿವರಿಗೆ ಕರ್ಕೊಂಡು ಹೋಗ್ತಾರೆ ಇವಾಗ ಅಂತೇಳಿ. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಇತ್ತು, ಒಂದು ಖುಷಿ ಇತ್ತು ಡೆಲಿವರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ. ಸೊ ಇನ್ನು ಒಂದು ಸ್ವಲ್ಪ ಹೊತ್ತಲ್ಲಿ ಮಗುನ ತೆಗೆದುಕೊಡ್ತಾರೆ ಅಂತ ಹೇಳಿ ಒಂದು ಖುಷಿ ಇತ್ತು. ಹಾಗೆ ಡೆಲಿವರಿ ಆದಮೇಲೆ ನಮ್ಮಮ್ಮ ಕೂಡ ಬಂದರು. ಸೊ ಇದು ಡೆಲಿವರಿ ಆದಮೇಲೆ ಒಂದು ಅಂದರೆ ಆಪ್ರೇಷನ್ ಆಗಿ ಮಲಗಿಸಿದ್ರು. ನನ್ನ ಮುಖ ಕಾಣಿಸ್ತಾ ಇಲ್ಲ ಅಲ್ಲಿ. ಅಮ್ಮನ ಕೂತಿದ್ರು ಜೊತೇಲಿ. ಹಾಗೆ ವಾರ್ಡಿಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ನನ್ನ ಬೇಬಿ ಮತ್ತು ನಾನು ಇಬ್ಬರೂ ಬೆಡ್ ಮೇಲೆ ಮಲಗಿದ್ದೀವಿ. ಸೊ ಅವನ್ನ ನೋಡಿ ಒಂಥರ ಖುಷಿ ಅಂತ ಅನಿಸ್ತು. ಏಕೆಂದರೆ ಒಂದು ಸ್ವಲ್ಪ ಅವರ ಅಣ್ಣನ ಹೋಲಿಕೆ ಥರನೇ ಇತ್ತು ಮಗು. ಹಾಗಾಗಿ ಖುಷಿ ಅನ್ನಿಸ್ತು. ಹಾಗೆ ನೆಕ್ಸ್ಟ್ ಡೇಗೆ ನನ್ನ ಮಗುನೂ ಕರ್ಕೊಬಂದರು ಮಗು ನೋಡೋಕ್ಕೆ ಅಂತೇಳಿ. ಅವನಂತೂ ಮಗು ನೋಡಿ ಭಯ ಪಡ್ಕೊಂಡ. ಹಾಗೆ ಮುಟ್ತಾನೂ ಇರಲಿಲ್ಲ. ಜರತೆ ಅಮ್ಮ ಇಲ್ಲಿ, ಅಮ್ಮ ಇಲ್ಲಿ, ಅಮ್ಮ ಇಲ್ಲ. ಓಪನ್ ಮಾಡೋದು ಮುಂದೆ ನೀ ಎತ್ತ ಕುಂತ್ಕೊಂಡಲ್ಲೇ ಕೊಂಡ್ರಸ್ರಲ್ಲೇ ಪಕ್ಕದಲ್ಲಿ. ಅಮ್ಮ ಇಲ್ಲ, ಅಮ್ಮನ ಮಾತಾಡ್ಸಾವು, ಅಮ್ಮನ
ನಿನ್ಸ್ರಿ ಚೇರ್ ಮಾಡಿ. ತಂಗಿನೂ ಬೇಕು ಅಣ್ಣನೂ ಬೇಕು ನಮಗೆ ಇಲ್ಲಿ ಮನೆಗೆ ಕಡೆ ಕೂರ್ಸ್ಬಿಟ್ರೆ ಹಾಗೆ ಪಾಪ ನೋಡೋದಕ್ಕೆ ನಮ್ಮತ್ತೆ ನಮ್ಮಣ್ಣ ಎಲ್ಲ ಬಂದಿದ್ದರು. ಹಾಗೆ ಪಾಪುಗೆ ಸ್ಪೂನಲ್ಲಿ ಹಾಲು ಕುಡಿಸ್ತಿದ್ದಾರೆ. ಯಾಕೆಂದರೆ 1-2-3 ದಿವಸ ಹಾಲು ಎದೆ ಹಾಲು ಬರಲಿಲ್ಲ ಅಂತೇಳಿ ಡಾಕ್ಟ್ರು ಪೌಡ್ರ್ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ನ ಬರ್ಕೊಟ್ಟಿದ್ರು. ಹಾಗಾಗಿ ಅದನ್ನು ಹಾಕ್ತಾಯಿದ್ರು. ಹಾಗೆ ಇದು ಲಾಸ್ಟ್ ಡೇ ಹೋಗೋವಾಗ ಮನೆಗೆ ಹೋಗೋವಾಗ ಪ್ಯಾಕಿಂಗ್ ಮಾಡ್ತಿದ್ದಾರೆ. 4ನೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ನಮ್ಮನ್ನ. ಹಾಗೆ ಅವರೆಲ್ಲ ಪ್ಯಾಕ್ ಎಲ್ಲ ಮಾಡ್ಕೊತಾಯಿದ್ರು ಮನೆಗೆ ಹೋಗೋಣ ಅಂತೇಳಿ. ಪಾಪನೂ ಕೂಡ ರೆಡಿ ಮಾಡಿ ಮಲಗಿಸಿದ್ರು ಎತ್ಕೊಂಡು ಹೋಗೋಣ ಅಂತೇಳಿ. ನನ್ನ ಹಸ್ಬೆಂಡ್ಗೆ ಫೋನ್ ಕೊಟ್ಟಿದ್ದೆ, ಸೊ ವೀಡಿಯೋ ಮಾಡಿ ನೀವೇನೆ ಅಂತೇಳಿ. ಅವ್ರು ಅಷ್ಟೊಂದು ವೀಡಿಯೋ ಎಲ್ಲ ಮಾಡಿಲ್ಲ, ಅವ್ರಿಗೆ ಎಷ್ಟು ಸ್ವಲ್ಪನೇ ವೀಡಿಯೋ ಮಾಡಿದ್ದಾರೆ, ಎಷ್ಟು ಬೇಕಷ್ಟು. ಸೊ ಇದು ವಾರ್ಡಿಂದ ಆಚೆ ಹೋಗ್ತಾ ಇದ್ವಿ. ನನಗೆ ಏನಾಯಿತು ಅಂದರೆ ಸೊ ಡೆಲಿವರಿ ಆದಮೇಲೆ ಅನಸ್ತೇಷಿಯಾ ಪವರು ತಲೆಗೇರಿ ನನಗೆ ಕುತ್ಕೊಳ್ಳೋಕ್ಕೆ ಅಥವಾ ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ತುಂಬ ತಲೆನೋವು ಬರೋದು. ಹಾಗಾಗಿ ತುಂಬ ಕಷ್ಟ ಅಂತ ಅನಿಸ್ತಿತ್ತು ನಂಗೆ. ನಡೆಯೋದಕ್ಕೂ ಕಷ್ಟ ಆಗ್ತಾಯಿದೆ, ತಲೆ ಎಲ್ಲ ಫುಲ್ ನೋವು. ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಯಿತು. ಆದರೂ ಕೂಡ ಡಿಸ್ಚಾರ್ಜ್ ಹೇಳಿಕೊಟ್ರು, ಸರಿ ಹೋಗುತ್ತೆ ಇನ್ನು 3 ದಿವಸದಲ್ಲಿ ಅಂತ ಹೇಳಿ. ಬೆಡ್ ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಅಂತೇಳಿ. ನನಗಂತೂ ನಡೆಯೋದಕ್ಕೆ ಅಥವಾ 1 ನಿಮಿಷನೂ ಕೂರಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ತಲೆನೋವು ಬರುತ್ತೆ ಅದು. ಹಾಗೆ ಮನೆ ಕಡೆ ಬಂದ್ವಿ. ಅಮ್ಮನೇ ಆರತಿ ಮಾಡಿ ಮನೆಗೆ ಕರ್ಕೊತಿದ್ದಾರೆ. ಹಾಗೆ ಈ ರೀತಿ ಸಿಂಪಲಾಗಿ ಆರತಿ ಮೂಲಕ ವೆಲ್ಕಮ್ ಮಾಡಿದ್ರು ಮನೆಗೆ. ಸೊ ನನಗೊಂದು ಆಸೆ ಇತ್ತು, ಅದನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ ಅಂತೇಳಿ. ಆದರೆ ಯಾರೂ ಮಾಡೋರೇ ಇರಲಿಲ್ಲ. ಹಾಗಾಗಿ ಈ ರೀತಿ ಸಿಂಪಲಾಗಿ ಮನೆಗೆ ಬಂದ್ವಿ. ನನ್ನ ಫಸ್ಟ್ ಬೇಬಿಗೂ ಹಾಗೆ ಆಯಿತು. ಜಸ್ಟ್ ಆರತಿ ಮಾಡಿ ಒಳಗೆ ಬಂದ್ವಿ ಅಷ್ಟೇ. ಸೊ 4ನೇ ದಿವಸಕ್ಕೆ ಮನೆಗೆ ಬಂದಮೇಲೆ 5ನೇ ದಿವಸಕ್ಕೆ ಮನೇಲಿ ಸೂತಕ ತಕ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ಸೂತಕ ತಕ್ಕೊಳ್ಳೋದಕ್ಕೆ ಪುರೋಹಿತರೆಲ್ಲ ಬಂದಿದ್ದರು. ಸೊ ಇದು ನೆಕ್ಸ್ಟ್ ಡೇಗೆ ನಾನು ಒಂದು 4-5 ದಿವಸದ ಒಂದೇ ವ್ಲಾಗೆಲ್ಲ ಹಾಕಿದ್ದೀನಿ. ಸೊ ಇದು ಸೂತಕ ತಕ್ಕೊಳ್ಳೋ ಅಂಥ ದಿವಸ. ಸೊ ಮಾರ್ನಿಂಗ್ ಎಲ್ಲ ರೆಡಿ ಮಾಡಿಕೊಂಡ್ರು ಸೂತಕ ತಕ್ಕೊಳ್ಳೋದಕ್ಕೆ ಅಂತೇಳಿ. ಕೊನೆಗೂ ಸೂತಕ ಎಲ್ಲ ತೆಕ್ಕೊಂಡ್ವಿ. ಸೊ ಇದಿಷ್ಟು ನನ್ನ ಡೆಲಿವರಿ ವ್ಲಾಗ್ದು ವೀಡಿಯೋಸು. ಹಾಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಪ್ರತಿಯೊಂದು ಹೆಣ್ಣಿಗೂ ಹೆರಿಗೆ ದಿನ ಅನ್ನೋದು ತುಂಬಾ ವಿಶೇಷವಾಗಿರುತ್ತೆ. ಯಾಕೆಂದರೆ ಆ ಹೆರಿಗೆ ದಿನ ಅವಳು ಪಟ್ಟಂತಹ ನೋವಾಗಿರ್ಬೋದು, ಹಾಗೆ ಅದರ ಜೊತೆಗೆ ಅವಳು ಮೊದಲನೇ ಸರಿ ತನ್ನ ಮಗುನ ನೋಡಿರೋ ಅಂಥ ಕ್ಷಣ ಆಗಿರ್ಬೋದು, ಇವೆರಡೂ ಲೈಫ್ ಲಾಂಗ್ ಮೆಮೊರಬಲ್ ಆಗಿರುತ್ತೆ ಅವಳಿಗೆ. ಹಾಗೆ ಮಗುಗೆ ತಾಯಿನೇ ಮೊದಲನೇ ಗುರು ಅಂತ ಹೇಳ್ತಾರೆ. ಆದರೆ ತಾಯಿ ಕೂಡ ಮಗುವಿಂದ ತುಂಬಾ ಕಲ್ತಿರ್ತಾಳೆ. ತನ್ನದೇ ಆದಂಥ ಮಗು ತನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ತುಂಬಾ ಬದಲಾವಣೆಗಳಾಗಿರ್ತವೆ, ಅದು ನಮಗೆ ಗೊತ್ತೇ ಆಗಿರೋದಿಲ್ಲ. ಸೊ ನನಗನ್ಸೋ ಪ್ರಕಾರ ನಮ್ಮ ಮಕ್ಕಳಿಂದ ನಾವು ತುಂಬಾ ಕಲಿತಾ ಇರ್ತೀವಿ ಜೀವನದಲ್ಲಿ ಅಲ್ವಾ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.